Hello. Welcome to Sweet Kara Coffee presented by Santrupti Oil, powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಶುರು ಮಾಡೋಣ. ಇವತ್ತಿನ ಸ್ಪೆಷಲ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನೆ ಸರಳ ಉಪ್ಪಿಟ್ಟು ಅಂತ. ನನಗೆ ಭಾಳ ಜನ ಉಪ್ಪಿಟ್ಟು ಚೆನ್ನಾಗಿರಲ್ಲ, ಕಾನ್ಫಿಟ್ಟು ನಮಗೆ ಅಂತಾರೆ, ಮಾಡೋಕ್ಕೆ ಬರಲ್ಲ ಅಂತಾರೆ. ಇವ್ರಿಗೆಲ್ಲರಿಗೂ ಈ ಥರ ಉಪ್ಪಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ತೋರ್ಸೋಕ್ಕೋಸ್ಕರವಾಗಿ ಈ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ರವೆ ಇಟ್ಕೊಂಡಿದ್ದೀನಿ, ಬನ್ಸಿ ರವೆ ಇಟ್ಕೊಂಡಿದ್ದೀನಿ, ಒಂದು 2 ಕಪ್ಪಷ್ಟು, ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂಚೂರು ಅರಿಶಿನ, ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಹಸಿ ಮೆಣಸಿನಕಾಯಿ ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಗೋಡಂಬಿ ಒಂದು 10 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಾಸಿವೆ ಒಂದು ಅರ್ಧ ಚಮಚದಷ್ಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಂತೃಪ್ತಿ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಸರಳ ಉಪ್ಪಿಟ್ಟಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಸರಳ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳ್ಕೊಬಿಡ್ತೀನಿ. ಮೊದಲನೇದಾಗಿ ಉಪ್ಪಿಟ್ಟು ಮಾಡಬೇಕು ಅಂದರೆ ಈ ಥರ ಒಂದು ಬಾಣಲೆಯಲ್ಲಿ ಮಾಡೋದು ಒಳ್ಳೆಯದು. ನೀವು ಸ್ಟೀಲ್ ಪಾತ್ರೆನಲ್ಲಿ ಮಾಡಿದ್ರೆ ಅಥವಾ ಕುಕ್ಕರಲ್ಲಿ ಮಾಡಿದ್ರೆ ಯಾವುದ್ರಲ್ಲಿ ಮಾಡಿದ್ರೂ ಚೆನ್ನಾಗಿರಲ್ಲ. ನಾನ್ ಸ್ಟಿಕ್ ಬಾಣಲೆಯಲ್ಲಿ ಮಾಡಿದ್ರೆ ಎಲ್ಲ ಚೆನ್ನಾಗಿರಲ್ಲ. ಇದರಲ್ಲಿ ಮಾಡಿದ್ರೆ ಮಾತ್ರ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಪಳಗ್ತಾ ಉಪ್ಪಿಟ್ಟಿನ ರುಚಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಸುಮಾರು ಒಂದು 25 ವರ್ಷದಿಂದ ಇದನ್ನೇ ಬಳಸ್ತಾ ಇರೋದು. ಇದಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥ ರವೆ ಹಾಕ್ಕೊಳ್ಳೋಣ. ಈ ರವೆನ ಫಸ್ಟ್ ಹುರ್ಕೋಬೇಕು. ಇದು ಫಸ್ಟ್ ಲೆಸನ್. ಭಾಳ ಹೊಸದಾಗಿ ಯಾರು ಉಪ್ಪಿಟ್ಟು ಮಾಡೋಕ್ಕೆ ಕಲಿತಾ ಇದ್ದಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಇದು ಉಪ್ಪಿಟ್ಟು ಮಾಡೋರಿಗೆ ಗೊತ್ತಿರುತ್ತೆ ರವೆ ಹುರಿಬೇಕು ಅಂತ. ರವೆ ಚೆನ್ನಾಗಿ ಹುರಿಬೇಕು. ಇದರ ಪರಿಮಳ ಬರೋಕ್ಕೆ ಶುರುವಾಗುತ್ತೆ, ಘಮ್ ಅಂತ ರವೆಯ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಓಕೆ, ಇದು ಚೆನ್ನಾಗೆ ಘಮ ಬರೋಕ್ಕೆ ಶುರುವಾಯಿತು. ಘಮ್ ಅಂತ ರವೆ ಪರಿಮಳ ಇಡೀ ಮನೆಗೆ ಹಬ್ಬಬೇಕು. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ನೀವು ರವೆ ಮನೆಗೆ ಕೊಂಡ್ಕೊಂಬಂತ ಕೂಡಲೇ ಏನು ಮಾಡಬೇಕು ಅಂದರೆ ಅದನ್ನು ಓಪನ್ ಮಾಡ್ಬಿಟ್ಟು ಪ್ಯಾಕೆಟು ಚೆನ್ನಾಗಿ ಈ ಥರ ಹುರಿದ್ಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದ ತನಕ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಗಂಟು ಆಗೋದು, ಹುಳ ಬರೋದು ಅವೆಲ್ಲ ಆಗೋದೇ ಇಲ್ಲ. ಸೊ ಹುರಿದಿಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಸೊ ಈಗ ಉಪ್ಪಿಟ್ಟು ಮಾಡಬೇಕಾದ್ರೂ ಕೂಡ ಹುರಿದಿಬೇಕು. ನಾನೀಗ ಸಂತೃಪ್ತಿ ಎಣ್ಣೆ ಬಳಸ್ತಾ ಇದ್ದೀನಿ. ಒಂದು 4 ಚಮಚದಷ್ಟು ಎಣ್ಣೆ, ಇದ್ರ ಜೊತೆಗೇ ಒಂದು 2 ಚಮಚದಷ್ಟು ತುಪ್ಪನೂ ಹಾಕೋಣ. ಇದು ಚೆನ್ನಾಗಿ ಕಾಯಬೇಕು. ಇದು ಕಾಯ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ. ಇದು ಕಂದು ಬಣ್ಣ ಬರಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಇದು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ನಾವು ಗೋಡಂಬಿ ಹಾಕೋಣ. ಈ ಗೋಡಂಬಿ ಮತ್ತೆಲ್ಲವೂ ಸೇರಿ ಒಟ್ಟಿಗೆ ಕರೆಕ್ಟಾಗಿ ಕಂದು ಬಣ್ಣ ಬರುತ್ತೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshaya Kalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಈ ಸರಳ ಉಪ್ಪಿಟ್ಟಲ್ಲಿ ನಾನು ಈರುಳ್ಳಿ ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಅದೇ ಮಜಾ ಇರೋದು. ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಇದೆಲ್ಲ ಹಾಕಿ ಈಗ ನಾನು ಮಾಡೋ ಟೆಕ್ನಿಕ್ ಏನಂದರೆ ಇದು ಎಣ್ಣೆಗೇನೆ ರವೆ ಹಾಕ್ಬಿಡ್ತೀನಿ. ಓಕೆ, ರವೆ ಹಾಕಿ
ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಹುರಿಯೋ ಟೈಮಲ್ಲೇ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಡ್ಬೇಕು. ನಾವು ಫಸ್ಟು ಒಂದ್ಸಲಿ ಹುರ್ಕೊಂಡಿದ್ದೆ, ಡ್ರೈ ರೋಸ್ಟ್ ಮಾಡಿದ್ದೆ. ಈಗ ಎಣ್ಣೆಯಲ್ಲಿ ಮತ್ತೆ ರವೆ ರೋಸ್ಟ್ ಆಗುತ್ತೆ. ಯಾಕೆ ಹೀಗೆ ಮಾಡ್ತೀನಿ ಅಂದರೆ, ನಾವು ರವೆ ಉಪ್ಪಿಟ್ಟು ಏನು ಮಾಡ್ತೀವಿ, ರವೆ ಉದುರುದ್ರಾಗಿರಬೇಕು, ಅದು ಪೇಸ್ಟ್ ಥರ ಇರಬಾರ್ದು. ಪೇಸ್ಟ್ ಥರ ಆಗ್ಬಿಟ್ರೆ ಕಾಂಕ್ರೀಟ್ ಅಂತ ಮಾತಾಡ್ತಾರಲ್ಲ, ಹಂಗಾಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಉದುರುದ್ರಾಗಬೇಕು. ಈಗ 1ಕ್ಕೆ 2 ನೀರು. ನಾನಿಲ್ಲಿ ಬಿಸಿ ನೀರನ್ನೇ ತಗೋತಾ ಇದ್ದೀನಿ. ಬಿಸಿ ನೀರನ್ನೇ ಹಾಕೋಣ. ನಾನು 2 ಕಪ್ ತೊಗೊಂಡಿದ್ದಕ್ಕೆ 4 ಕಪ್ ನೀರು ಹಾಕ್ತೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಂದು ಉಪ್ಪಿಟ್ಟು. ಮನೆಗೆ ಯಾರು ಗೆಸ್ಟ್ ಬಂದು ಅಂದರೆ ಜಾಸ್ತಿ ಶ್ರಮ ತಗೋಬೇಕಾಗಿಲ್ಲ. ಬರೀ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಳ್ಳೋದು ಒಂದೇ ಕೆಲಸ, ರವೆ ಹುರ್ಕೊಳ್ಳೋದು ಒಂದೇ ಕೆಲಸ. ರವೆ ಹುರಿದಿಟ್ಕೊಂಡ್ಬಿಟ್ಟಿದ್ರೆ ಅಂದರೆ ಅದು ಇನ್ನೂ ಈಸಿ. ನೋಡಿ ಇದು ಹೆಂಗಾಗತ್ತೆ ಅಂದರೆ, ಈ ರವೆಯಲ್ಲಿ ಮಾಡಿದಾಗ, ಈ ಮೆಥಡಲ್ಲಿ ಮಾಡಿದಾಗ ಅದು ಪೇಸ್ಟಿ ಥರ ಹಿಂಗೆ ಹತ್ರ ತುಪ್ಪಕ್ಕಂತ ಹಿಂಗೆ ಬೀಳೋಂಗಿರಲ್ಲ. ಇದು ಸ್ವಲ್ಪ ಬೇಯಬೇಕು. ಉರಿ ಸಣ್ಣ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ. ಓಕೆ, ಒಂದು ಊರಲ್ಲಿ 4 ಜನ ಅಂಧರಿದ್ದರಂತೆ, ದೃಷ್ಟಿಹೀನರು. ಇವ್ರಿಗೆ ಒಂದು ಸುದ್ದಿ ಬಂತು ಇವ್ರ ಕಿವಿಗೆ. ಏನಂದರೆ, ಊರಿಗೆ ಆನೆ ಅಂತ ಒಂದು ಪ್ರಾಣಿ ಬಂದಿದೆ ಅಂತ. ಈ 4 ಜನಕ್ಕೆ ಆನೆ ಹೇಗಿರುತ್ತೆ ಗೊತ್ತಿಲ್ವಲ್ಲ, ನಾವು ನೋಡಬೇಕಲ್ಲ ಅಂತ ಅವ್ರಿಗೆ. ಸರಿ, ಆನೆ ಇರೋ ಜಾಗಕ್ಕೆ ಹಂಗು ಹಿಂಗು ಮಾಡಿ ಹೋದ್ರಂತೆ. ಅವ್ರು ಹೆಂಗೆ ನೋಡ್ತಾರೆ ಹೇಳಿ, ಕೈಯಲ್ಲಿ ಮುಟ್ಟಿ ನೋಡೋದು. ಸೊ ಒಬ್ಬ ದೃಷ್ಟಿಹೀನ ಏನು ಮಾಡಿದಂತೆ, ಆನೆಯ ಸೊಂಡಲನ್ನ ಹಿಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಸವರಿ ಓ, ಇದು ಆನೆ ಒಂದು ದೊಡ್ಡ ಹಾವು ಥರ ಕಾಣಿಸುತ್ತೆ ಅಂತ ಹೇಳಿದ್ನಂತೆ. ಹಾವು ಥರ ಇದೆ ಅಂತ ಹೇಳಿದ್ನಂತೆ. ಇನ್ನೊಬ್ಬ ಬಂದು ಅದರ ಕಿವಿ ಹಿಡ್ಕೊಂಡ್ಬಿಟ್ಟು ಓಹೋ, ಇದು ಒಳ್ಳೆ, ಈ ಆನೆ ಒಂದು ಬೀಸಣಿಗೆ ಥರ ಇದೆ ಅಂತ ಹೇಳಿದ್ನಂತೆ. 3ನೇವನು ಆನೆ ಕಾಲನ್ನು ಮುಟ್ಟಿದಂತೆ, ದಪ್ಪ ಕಾಲು ಮುಟ್ಬಿಟ್ಟು, ಓಹೋ, ಈ ಆನೆ ಕಲ್ಲು ಕಂಬದ ಥರ ಇದೆ, ಒಂದು ಮರದ ಥರ ಇದೆ, ಮರದ ದಿಂಬಿ ಥರ ಇದೆ, ಇದು ಆನೆ ಕಾಲು, ಆನೆ ಹೀಗಿರುತ್ತೆ ಅಂತ ಹೇಳಿದಂತೆ. ಇನ್ನೊಬ್ಬ ಆನೆ ಹೊಟ್ಟೆ ಮುಟ್ಟಿದಾಗ ಗಟ್ಟಿಗಿತ್ತಲ್ಲ, ಆನೆ ಗೋಡೆ ಥರ ಇದೆ ಅಂತ ಹೇಳಿದ್ನಂತೆ. ಹೀಗೆ 4 ಜನ ಆನೆನ 4 ಥರ ವರ್ಣನೆ ಮಾಡಿದ್ರಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವು ಯಾವುದೇ ವಿಚಾರವನ್ನು ತಗೊಳ್ಳಿ, ಯಾವುದೇ ವಿಷಯವನ್ನು ತಗೊಳ್ಳಿ, ಯಾವುದೇ ವಸ್ತುವನ್ನು ತಗೊಳ್ಳಿ, ಯಾವುದೇ ವ್ಯಕ್ತಿಯನ್ನು ತಗೊಳ್ಳಿ, ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡ್ದಂಗೆ ಆ ವ್ಯಕ್ತಿ ಅಥವಾ ಆ ವಿಷಯ ಬೇರೆ ಥರ ಕಾಣಿಸ್ತಾ ಹೋಗುತ್ತೆ. ಇದೇ ಸರಿಯಾದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ. ಆ ದೃಷ್ಟಿಕೋನದ ಪ್ರಕಾರ ಅವರು ತಮ್ಮ ಅಭಿಪ್ರಾಯಗಳನ್ನು ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ನೋಡಿದಾಗ ನಿಮಗೆ ಒಂದು ಅನಿಸಿದ್ರೆ ಅದೇ ಇನ್ನೊಬ್ರಿಗೆ ಅನ್ನಿಸ್ಬೇಕು ಅಂತ ರೂಲ್ ಇಲ್ಲ. ಸೊ ಬೇರೆಯವರು ನಿಮ್ಮ ಜೊತೆ ಭಿನ್ನಾಭಿಪ್ರಾಯ ಇಟ್ಕೊಂಡಾಗ ಬೇಜಾರು ಮಾಡ್ಕೋಬೇಡಿ. ಅದು ಅವರ ದೃಷ್ಟಿಕೋನ, ನಿಮ್ಮ ದೃಷ್ಟಿಕೋನ ಬೇರೆ, ಅಷ್ಟೇ, ಸಿಂಪಲ್. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಆಹಾ, ನೋಡಿ ನಮ್ಮದು. ಈಗ ಏನು ಮಾಡಬೇಕು ಅಂದರೆ, ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಇಳಿಸೋಕ್ಕೆ ಮುಂಚೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ
ತುಪ್ಪದ ಘಮಕ್ಕೆ ಉಪ್ಪಿಟ್ಟಿನ ರುಚಿ ದ್ವಿಗುಣ ಆಗುತ್ತೆ. ಓಕೆ, ಇದು ಚೆನ್ನಾಗಿ ಬೆಂದಿದೆ. ಆಹಾಹಾಹಾ, ನೋಡೋಕ್ಕೇ ಸಖತ್ತಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಬಿಡೋಣ. ಈ ಕೆಳಗಡೆ ಈ ಥರ ಕಟ್ಕೊಳ್ಳುತ್ತೆ, ಇದು ಕಟ್ಕೊಳ್ಳಿ. ಇದು ಸೀಕ್ಲು ಅಂತ ಇದಕ್ಕೆ ಹೆಸರು. ಸಖತ್ ರುಚಿಯಾಗಿರುತ್ತೆ. ಎಲ್ಲ ಆದಮೇಲೆ ಅದು ಒಳ್ಳೆ ರವೆ ರೊಟ್ಟಿ ಥರ ಇರುತ್ತೆ. ಉಪ್ಪಿಟ್ಟೆಲ್ಲ ಖಾಲಿ ಆದಮೇಲೆ ಕರ್ಕ 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 ಅಂತ ಕೆರ್ಕೊಂಡು ತಿನ್ನೋದು ಸೂಪರಾಗಿರುತ್ತೆ. ಓಕೆ, ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನಿಮಗೆ ಗೊತ್ತಲ್ಲ, ಟೇಸ್ಟ್ ಮಾಡಬೇಕು ಅಂದರೆ ನಾವು ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸರಳ ಉಪ್ಪಿಟ್ಟು ಮಾಡೋದು ತುಂಬಾನೇ ಸುಲಭ ರೀ. ಬಾಣ್ಲೆಗೆ 2 ಕಪ್ ಬನ್ಸಿ ರವೆ ಹಾಕ್ರಿ. ಹೊಂಬಣ್ಣ ಬಂದು ಒಳ್ಳೆ ಪರಿಮಳ ಬರೋ ತನಕ ಹುರಿರಿ. ಹುರಿದ ರವೆನ ಒಂದ್ ತಟ್ಟೆಗೆ ಹಾಕ್ಬಿಡ್ರಿ. ಬಾಣ್ಲೆಗೆ ಈಗ ಸಂತೃಪ್ತಿ ಎಣ್ಣೆ ಹಾಕಿ 4 ಚಮಚದಷ್ಟು ಜೊತೆಗೆ 2 ಚಮಚ ತುಪ್ಪ ಸೇರಿಸ್ಬಿಡಿ. ಬಿಸಿ ಮಾಡ್ರಿ. ಬಿಸಿ ಆಗ್ತಾ ಇದ್ದ ಹಾಗೆ ಅರ್ಧ ಚಮಚ ಸಾಸಿವೆ ಹಾಕಿ ಅದು ವಟವಟ ಪಟಪಟ ಅಂತ ಸಿಡಿತಾ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ ಹಾಕ್ರಿ. ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಹಾಗೆ ಹುರಿದು ಈಗ ಒಂದು 15 ಗೋಡಂಬಿನ ಚೂರ್ ಮಾಡಿ ಹಾಕ್ರಿ. ಅದು ಸ್ವಲ್ಪ ಹೊಂಬಣ್ಣ ಬಂತ 5 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಸೀಳಿ ಸೇರಿಸಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಇಂಚಿನಷ್ಟು ತುರಿದಿರೋ ಹಸಿ ಶುಂಠಿ ಹಾಕ್ರಿ. ಬಾಡಿಸ್ರಿ. ಘಮಘಮ ಘಮಘಮ ಅಂತ ಪರಿಮಳ ಹೆಚ್ಚಾಯ್ತಲ್ಲ, ಜಲಪಾತದ ಹಾಗೆ ಹುರಿದಿಟ್ಟಿರೋ ರವೆನ ಸುರಿರಿ. ಕೆದಕ್ತಾ ಒಗ್ಗರಣೆಯಲ್ಲಿ ರವೆನ ಬಾಡಿಸ್ರಿ. ಒಗ್ಗರಣೆನಲ್ಲಿ ರವೆ ಹುರಿತಾ 1 ಚಿಟಿಕೆ ಅರಿಶಿನ ಹಾಕ್ರಿ. ಬಣ್ಣ ಸೂಪರ್ ಆಗುತ್ತೆ. ರವೆ ಅಳತೆಗೆ ಡಬಲ್ ಅಳತೆಯಷ್ಟು ಬಿಸಿನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರವೆನ ಬೇಯಿಸ್ರಿ. ರವೆ ಬೇಯ್ತಾ ಅರ್ಧ ಕಪ್ ತೆಂಗಿನಕಾಯಿ ತುರಿ ಜೊತೆಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ರಿ. ಸಣ್ಣ ಉರಿನಲ್ಲಿ ಬೇಯಿಸಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ರಿ. ಉದುರಾದ ಕಲರ್ಫುಲ್ ಆದ ಸರಳ ಉಪ್ಪಿಟ್ಟಿಗೆ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸಿ ಲೊಟ್ಟೆ ಹೊಡ್ಕೊಂಡು ಜಮಾಯಿಸ್ರಿ. ಓಕೆ, ಉಪ್ಪಿಟ್ಟು ತಿನ್ಬೇಕಾದ್ರೆ ಹಿಂಗೆ ಮಾಡಿಕೊಂಡು ಮೇಲೆ ಒಂದು ಸಣ್ಣ ಗುಳಿ ಮಾಡಿಬಿಟ್ಟು ಈ ಗುಳಿಗೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಹಂಗೆ ಬಿಸಿ 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 ಹಾಕಿದಾಗ ತುಪ್ಪ ಕರಗಿ ಒಳಗೋಗುತ್ತೆ. ಗಮ್ ಅಂತ ಇರುತ್ತೆ ಉಪ್ಪಿಟ್ಟು. ಅರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕು. ಓಕೆನಾ? ಆ್ಯಂಡ್ ನೀವೊಬ್ಬರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟ್ ಇದ್ರೇ ಈ ಚಾನಲ್ ಬೆಳೆಯೋದು. ಆಹಾ, ಅದ್ಭುತವಾದಂಥ ಉಪ್ಪಿಟ್ಟು. ಈಗ ತಿನ್ನೋಣ. ಸೂಪರ್. ಹಂಗೆ ಒಳಗೆ ಹೋಗ್ತಾ ಇರತ್ತೆ. ನಾ ಮಾಡ್ದಂಗೆ ಉಪ್ಪಿಟ್ಟು ಮಾಡಿದ್ರೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿನೂ ಬಿಡಲ್ಲ, ಎಲ್ಲ ಖಾಲಿ ಮಾಡ್ತೀರ. ಅಷ್ಟು ಚೆನ್ನಾಗಿರುತ್ತೆ. ಅದ್ಭುತ. ಆ ತುಪ್ಪದ ಘಮ, ನಿಂಬೆಹಣ್ಣಿನ ಫ್ಲೇವರು, ಆ ಸಣ್ಣಗಿರೋ ಬೆನ್ಸಿರವೆ ನಾಲ್ಗೆ ಮೇಲೆ ಹಂಗೆ ಹಿಂಗೆ ತೇಲುತ್ತೆ. ಸಖತ್ತಾಗಿದೆ. ಸೂಪರ್.